ಬಾಗಲಕೋಟೆ ಜಿಲ್ಲೆ ಶ್ರೀ ಸಂಗಮೇಶ್ವರ ನಾಟ್ಯ ಸಂಘ ಹುನಗುಂದ ವತಿಯಿಂದ ಶ್ರೀ ಸಂಗಮೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವದ ಅಂಗವಾಗಿ ದಿನಾಂಕ ಆಗಸ್ಟ್ 18, 2025 ರಂದು ರಾತ್ರಿ 11 ಗಂಟೆಗೆ ಧರ್ಮದ ಕಣ್ಣೀರು ಅರ್ಥಾತ್ ಸೇಡಿಗಿಳಿದ ಸಿಂಹದ ಮರಿಯೆಂಬ ಸುಂದರ ಸಾಮಾಜಿಕ ನಾಟಕದ ಉದ್ಘಾಟನಾ ಸಮಾರಂಭವು ಶ್ರೀಯಮರೇಶ್ವರ ದೇವರು ಗಚ್ಚಿನಮಠರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನಗುಂದ ಮತಕ್ಷೇತ್ರದ ಶಾಸಕ ವಿಜಯಾನಂದೆಸ್ ಕಾಶಪ್ಪನವರರ ನೇತೃತ್ವದಲ್ಲಿ ಹಾಗೂ ಶ್ರೀ ಸಂಗಮೇಶ್ವರ ಜಾತ್ರಾವ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಶೇಖರಪ್ಪ ಬಾದವಾಡಗಿರ ಅಧ್ಯಕ್ಷತೆಯಲ್ಲಿ ಹುನಗುಂದ ಪಟ್ಟಣದ ಶ್ರೀಸಂಗಮೇಶ್ವರ ಕಲ್ಯಾಣ ಮಂಟಪದಲ್ಲಿ ಜರುಗಿತು. ಈ ನಾಟಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶಾಸಕ ಕಾಶಪ್ಪನವರರು ಉದ್ಘಾಟನೆ ಪರ ಹಾಗೂ ಶ್ರೀಗಳು ಆಶೀರ್ವಚನ ಪರ ಮಾತನಾಡಿ, ಸುಮಾರು ವರ್ಷಗಳಿಂದ ಹುನಗುಂದ ಪಟ್ಟಣದಲ್ಲಿ ತಮ್ಮ ಕಲೆಯಿಂದ ರಸದ ಉತ್ನುಣಬಡಿಸುತ್ತಾ ಅನೇಕ ನಾಟಕಗಳ ರಚನೆ, ಪ್ರದರ್ಶನ ಹಾಗೂ ಧ್ರುವರಂಗದಂತಹ ನಾಟಕ ಸಂಸ್ಥೆಗಳನ್ನು ಸ್ಥಾಪಿಸಿ ಮುಂದಿನ ಪೀಳಿಗೆಗೆ ನಾಟಕ ಕಲೆಯನ್ನು ಉಳಿಸಿ ಬೆಳೆಸುವಲ್ಲಿ ಮಹತ್ವದ ಪಾತ್ರವಹಿಸಿದ ಹಾಗೂ ಲಿಂಗೈಕ್ಯ ಸಚಿವರಾದ ಎಸ್.ಆರ್. ಕಾಶಪ್ಪನವರರೊಂದಿಗೆ ಒಳ್ಳೆಯೊಡನಾಟ ಮತ್ತು ಬಾಂಧವ್ಯ ಹೊಂದಿದ್ದ ದಿವಂಗತ ಕಲಾವಿದರಾದ ಟಿಕೆ ಮಹಮ್ಮದ್ ಅಲಿ, ಧ್ರುವರಾಜ ದೇಶಪಾಂಡೆ, ಬಾಬು ಹುನಗುಂದ, ಸುಭಾಸ ರೆಡ್ಡಿ, ಶಿವಪುತ್ರಪ್ಪ ಗಟ್ಟಿಗನೂರರನ್ನು ಸ್ಮರಿಸಿಕೊಳ್ಳುತ್ತಾ ಧನ್ಯವಾದಗಳು ಸಲ್ಲಿಸಿದರು. ನಂತರ ಶ್ರೀಸಂಗಮೇಶ್ವರ ನಾಟ್ಯ ಸಂಘವು ಈ ಕಲೆಯನ್ನು ಮುಂದೆವರೆಸಿ ಇಂದು ನಾಟಕ ಪ್ರದರ್ಶನಗೊಳ್ಳುತ್ತಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದ ಶಾಸಕರು, ನಾಟ್ಯ ಸಂಘದವರು ರಂಗಮಂದಿರ ನಿರ್ಮಿಸಲು ಮಾಡಿಕೊಂಡ ಮನವಿಗೆ ಶಾಸಕರು ಸಕಾರಾತ್ಮಕವಾಗಿ ಸ್ಪಂದಿಸಿ, ಖಂಡಿತವಾಗಿ ಅಧಿವೇಶನ ಮುಗಿಯುತ್ತಿದ್ದಂತೆ ಭೂಮಿ ಪೂಜೆ ನೆರವೇರಿಸಿ ಶಾಸಕರ ಅಭಿವೃದ್ಧಿ ನಿಧಿಯಲ್ಲದೆ ಬರುವಷ್ಟು ಖರ್ಚು ವೆಚ್ಚವನ್ನು ಖುದ್ದಾಗಿ ವಹಿಸಿಕೊಂಡು ನಿರ್ಮಿಸಿ ಉದ್ಘಾಟಿಸುವುದಾಗಿ ಭರವಸೆ ನೀಡಿದರು. ನಂತರ ಶ್ರೀಸಂಗಮೇಶ್ವರ ಕಲ್ಯಾಣ ಮಂಟಪವನ್ನು ಪೂರ್ಣಗೊಳಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರಕಾರವು 2 ಕೋಟಿ ರೂಪಾಯಿಗಳು ಮಂಜೂರಾತಿ ನೀಡಿದನ್ನು ಪ್ರಸ್ತಾಪಿಸುತ್ತಾ ಅಧಿವೇಶನ ಮುಗಿಯುತ್ತಿದ್ದಂತೆ ತತ್ಕ್ಷಣವೇ 1 ಕೋಟಿ ರೂಪಾಯಿಗಳ ಚೆಕ್ಕನ್ನು ಶ್ರೀಸಂಗಮೇಶ್ವರ ಜಾತ್ರಾವ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಿಗೆ ಒಪ್ಪಿಸುವುದಾಗಿ ಘೋಷಿಸಿದರು. ನಂತರ ಕಲಾವಿದರನ್ನು ಸಹ ಸರಕಾರವು ಕೂಲಿಕಾರರೆಂದ ಗುರುತಿಸಿ ಕಾರ್ಮಿಕ ಕಾರ್ಡ್ ವಿತರಿಸಿದ್ದರ ಬಗ್ಗೆ ಹಾಗೂ 42 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಹುನಗುಂದ ಪಟ್ಟಣಕ್ಕೆ ವಾರದ 24 ಗಂಟೆ ಕುಡಿಯುವ ನೀರು ಯೋಜನೆ ಸೌಲಭ್ಯವು ಮುಕ್ತಾಯ ಹಂತಕ್ಕೆ ತಲುಪಿದ್ದು ಹಾಗೂ ಬಹು ವರ್ಷಗಳಿಂದ ಅಭಿವೃದ್ಧಿ ಕಾಣದ ಹಜರತ್ ಟಿಪ್ಪು ಸುಲ್ತಾನ ವೃತ್ತದಿಂದ ರಾಷ್ಟ್ರೀಯ ಹೆದ್ದಾರಿವರೆಗಿನ ಮುಖ್ಯ ರಸ್ತೆಯನ್ನು ಅಭಿವೃದ್ಧಿಪಡಿಸಿದನ್ನು ಪ್ರಸ್ತಾಪಿಸಿದರು. ನಂತರ ಹುನಗುಂದ ಪಟ್ಟಣವನ್ನು ಹಂತಹಂತವಾಗಿ ಅವಶ್ಯಕ ಮೂಲಸೌಕರ್ಯ ಕಾಮಗಾರಿಗಳಿಗೆ ಒತ್ತು ನೀಡಿ ಮಾದರಿ ಪಟ್ಟಣವನ್ನಾಗಿ ಅಭಿವೃದ್ಧಿಪಡಿಸುವುದಾಗಿ ಭರವಸೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಶಾಸಕರಿಗೆ ಕಲಾಪೋಷಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಹಾಗೂ ಶ್ರೀಗಳಿಗೆ ಗಣ್ಯಮಾನ್ಯರಿಗೆ ಸನ್ಮಾನ ಜರುಗಿತು. ಈ ಕಾರ್ಯಕ್ರಮದ ವೇದಿಕೆಯನ್ನು ಮಹಾಂತೇಶ ಮಠ ಮತ್ತು ಇಮ್ತಿಯಾಜ್ ತೀವರು ಹಂಚಿಕೊಂಡರೆ ಮುಖಂಡರಾದ ನೀಲಪ್ಪ ತಪೇಲಿ, ರವಿ ಹುಚ್ಚನೂರ, ರಜಾಕ ಸಾಬತಟಗಾರ, ಮಹಾಂತೇಶ ನರಗುಂದ, ತಾಲೂಕ ಪಂಚಾಯತ ಕಾರ್ಯನಿರ್ವಾಹಕರಾದ ಮುರಳೀಧರ ದೇಶಪಾಂಡೆ, ಗುತ್ತಿಗೆದಾರರಾದ ಮಲ್ಲಣ್ಣ ಲೆಕ್ಕಿಹಾಳ, ಯುವ ಮುಖಂಡರಾದ ಸಮೀರ ದೇಶಪಾಂಡೆ ಸೇರಿ ಇತರರು ವೇದಿಕೆ ಅಲಂಕರಿಸಿದ್ದರು ಹಾಗೂ ಕಲಾ ಪ್ರೇಕ್ಷಕರು ಸಾರ್ವಜನಿಕರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಪ್ರತಿ ವರ್ಷ ನಾಟಕ ಸಪ್ತಕ, ರಂಗ ಶಿಬಿರ, ವರ್ಷದರ್ಶ, ಕಥಾಕಮ್ಮಟ, ಮಕ್ಕಳ ಶಿಬಿರ, ವಸ್ತು ಪ್ರದರ್ಶನ, ಪುಸ್ತಕ ಪ್ರಕಾಶನ, ಸಂಗೀತ ಕಾರ್ಯಕ್ರಮ ಆದಂತಹ ಹಲವಾರು ಚಟುವಟಿಕೆಗಳನ್ನು ಹುನಗುಂದ ಮತ್ತು ಸುತ್ತಮುತ್ತಲಿನ ಸಾಹಿತ್ಯ ಮತ್ತು ರಂಗಾಸಕ್ತಿಗೆ ಹಮ್ಮಿಕೊಂಡಿತ್ತು. ಹೀಗಾಗಿ ಸಾಹಿತ್ಯ, ಸಂಗೀತ, ಕಲೆ ಮತ್ತು ರಂಗಭೂಮಿ ಕ್ಷೇತ್ರದಲ್ಲಿ ಇಡೀ ಕರ್ನಾಟಕದ ದಿಗ್ಗಜರೇ ಹುನಗುಂದದತ್ತ ಅಚ್ಚರಿಯಿಂದ ತಿರುಗಿ ನೋಡಿದ್ದೇವೆ. ಈ ದಿಸೆಯಲ್ಲಿ ಆ ಕಾಲಘಟ್ಟದಲ್ಲಿ ಸಾಹಿತ್ಯ, ಸಂಗೀತ, ಕಲೆ ಹಾಗೂ ರಂಗಭೂಮಿ ದಿಗ್ಗಜರ ಅನೇಕರು ಹುನಗುಂದಕ್ಕೆ ಬಂದು ಹೋಗಿದ್ದಾರೆ ಮತ್ತು ಅನೇಕ ಬರಹ ಹಾಗೂ ಭಾಷಣಗಳಲ್ಲಿ ಹುನಗುಂದವನ್ನು ಈ ಕಾರಣಕ್ಕಾಗಿಯೇ ದಾಖಲಿಸಿದ್ದಾರೆ. ಇಂತಹ ಭವ್ಯ ಪರಂಪರೆಯನ್ನು ಹೊಂದಿದ್ದ ಹುನಗುಂದ 2000 ಇಸ್ವಿಯ ನಂತರ ಅಂದರೆ ದಿವಂಗತ ಧ್ರುವರಾಜ ದೇಶಪಾಂಡೆ ಅವರ ಕಾಲ ನಂತರ ಗುರುತಿಸಿಕೊಳ್ಳುವಂತಹ ಸಾಂಸ್ಕೃತಿಕ ಚಟುವಟಿಕೆಗಳು ನಡೆಯುತ್ತಿಲ್ಲ. ಅದಕ್ಕೆ ಪ್ರಮುಖ ಕಾರಣವೆಂದರೆ ಕಳೆದ 3-4 ದಶಕಗಳಿಂದ ಹುನಗುಂದ ಪಟ್ಟಣಕ್ಕೆ ಕಾಡುತ್ತಿರುವ ರಂಗಭೂಮಿಯ ಯನ್ನು ಪೂರೈಸಿದರೆ ಮತ್ತೆ ಹುನಗುಂದ ಸಾಂಸ್ಕೃತಿಕ ವಲಯದಲ್ಲಿ ಮಿಂಚುವುದರಲ್ಲಿ 2 ಮಾತಿಲ್ಲ. ಮತ್ತು ಇದರೊಂದಿಗೆ ಹುನಗುಂದ ರಾಜಕೀಯ ಕ್ಷೇತ್ರದಲ್ಲೂ ಮಹತ್ತರ ಮತ್ತು ಗುರುತರ ಹೆಜ್ಜೆಯನ್ನಿಟ್ಟಿದ್ದು ಅದೇ ಕ್ಷೇತ್ರದಲ್ಲಿರುವ ತಮಗೆ ವಿವರಿಸುವ ಅಗತ್ಯವಿಲ್ಲವೆಂದು ಭಾವಿಸುತ್ತಾರೆ. ಆದಾಗ್ಯೂ ನಮ್ಮ ತಲೆಮಾರಿನ ಪೀಳಿಗೆಯು ಮರೆಯದಂತಹ ಅದ್ಭುತ ರಾಜಕಾರಣಿ ಹಾಗೂ ಉತ್ತರ ಕರ್ನಾಟಕದ ಹುಲಿ ಎಂದೇ ಪ್ರಖ್ಯಾತರಾಗಿದ್ದ ಮಾನ್ಯ ದಿವಂಗತ ಎಸ್.ಆರ್. ಕಾಶಪ್ಪನವರು ಇವರು
ಎಂದಿಗೂ ಅನುಕರಣೀಯವಾದಂಥವರು. ಅವರ ರಾಜಕೀಯ ಸೇವೆ ಹುನಗುಂದ ಮತಕ್ಷೇತ್ರದಿಂದ ರಾಜಧಾನಿಯವರೆಗೂ ಅಬ್ಬರಿಸಿದ್ದನ್ನು ನಾವಾಗಲಿ ಅವರ ಸಮಕಾಲೀನ ಮುಖಂಡರಾಗಲಿ ಮರೆಯಲು ಸಾಧ್ಯವಿಲ್ಲ. ಅಂತಹ ಅಪರೂಪದ ರಾಜಕಾರಣಿಯಾಗಿದ್ದ ಮಾನ್ಯ ದಿವಂಗತ ಎಸ್.ಆರ್. ಕಾಶ್ಯಪ್ಪನವರು ಇವರ ಹೆಸರಿನಲ್ಲಿ ಹುನಗುಂದ ಪಟ್ಟಣದಲ್ಲಿ ಹೇಳಿಕೊಳ್ಳುವಂತಹ ಯಾವುದೇ ಗುರುತುಗಳಿಲ್ಲ. ಆದ್ದರಿಂದ ಅವರ ಪ್ರೀತಿಯ ಪುತ್ರರು ಹಾಗೂ ಅವರ ಅನುಕರಣೀಯಲ್ಲಿಯೇ ಹುನಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಆದ ತಾವು ಅವರ ಹೆಸರಿನಿಂದ ಹುನಗುಂದ ಪಟ್ಟಣದಲ್ಲಿ ಒಂದು ರಂಗಮಂದಿರವನ್ನು ನಿರ್ಮಿಸಿದರೆ ಹುನಗುಂದದ ಕಲಾಪ್ರೇಮಿಗಳಿಗೆ ತಾವು ಅಪಾರ ಕೊಡುಗೆಯನ್ನು ನೀಡಿರುತ್ತಾಗುತ್ತದೆ ಮತ್ತು ಹುನಗುಂದ ಎಂದು ಅರಿಕೆ ಮಾಡಿಕೊಳ್ಳುತ್ತಾ ತಮಗೆ ಈ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ. ಎಲ್ರಿಗೂ ನಮಸ್ಕಾರ. ರಂಗಭೂಮಿ ಕಲಾವಿದರನ್ನ ನಮ್ಮ ಹುನಗುಂದದಲ್ಲಿ ಸುಮಾರು ವರ್ಷಗಳಿಂದ ಅವರದೇ ಆದ ಕೊಡುಗೆಗಳನ್ನು ಕೊಟ್ಟು ರಂಗಭೂಮಿ ಕಲಾವಿದರನ್ನ ಸಿದ್ಧ ಮಾಡಿ ಇವತ್ತು ರಂಗಭೂಮಿಯ ಆ ಕಲಾವಿದರನ್ನ ಇವತ್ತು ಪ್ರೋತ್ಸಾಹಿಸಿ ಬೆಳೆಸಿ ಇವತ್ತು ನಮ್ಮ ಹುನಗುಂದ ನಗರಕ್ಕೆ ಒಂದು ಕೀರ್ತಿ ಘನತೆಯನ್ನು ತಂದಂತ ದಿವಂಗತ ಟಿ.ಕೆ. ಮೊಹಮ್ಮದ್ ಅಲಿ ಅವರಲ್ಲಿ ಹಾಗೂ ದಿವಂಗತ ಶ್ರೀ ಗುರುರಾಜ್ ದೇಶಪಾಂಡೆ ಅವರಲ್ಲಿ ಹಾಗೂ ದಿವಂಗತ ಶ್ರೀ ಬಾಬು ಹುನಗುಂದ ಅವರಲ್ಲಿ ಅದೇ ತರನಾಗಿ ನಮ್ಮ ದಿವಂಗತ ಶ್ರೀ ಸುಭಾಷ್ ರೆಡ್ಡಿ ಅವರಲ್ಲಿ ಹಾಗೂ ಇನ್ನೋರ್ವ ದಿವಂಗತ ಕಲಾವಿದರಾದಂತಹ ಸಿಪುತ್ರಪ್ಪ ಗಟ್ಟನೂರವರಲ್ಲಿ ನಾನು ಮೊದಲೆದ್ದು ಅವರಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಯಾಕಂದ್ರೆ ಈ ಕಲೆಯನ್ನ ಬೆಳೆಸಿ ಉಳಿಸಿ ಪ್ರೋತ್ಸಾಹಿಸಿ ಇವತ್ತು ಆ ಕಲೆಯನ್ನ ಸಂಗಮೇಶ್ವರ ನಾಟ್ಯ ಸಂಘದವರು ಉಳಿಸೋದಕ್ಕೆ ಅವರ ಒಂದು ಪ್ರೇರಣೆ ಅವರೇ ಒಂದು ಮಾರ್ಗದರ್ಶನ ಇತ್ತು ಅನ್ನೋದಕ್ಕೆ ಅವರಿಗೆ ನಾನು ಮೊದಲಿಗೆ ಧನ್ಯವಾದಗಳನ್ನು ಹಾದಿಯಲ್ಲಿ ನಮ್ಮ ಇವತ್ತಿನ ನಾವಾಗಿರ್ಬೋದು ವೇದಿಕೆ ಮೇಲೆ ಕೂತಂತವರಾಗಿರ್ಬೋದು ಇದನ್ನು ಆಯೋಜನೆಯನ್ನು ಮಾಡಿದಂಥ ಎಲ್ಲ ಯುವಕರು ಈ ಒಂದು ಕಲೆಯನ್ನ ಉಳಿಸಿ ಬೆಳೆಸಬೇಕು ಅಂತ ಹೇಳಿ ಇವತ್ತು ಸಂಗಮೇಶ್ವರ ಒಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತು ಇಲ್ಲಿ ತಮಗೆ ಒಂದು ಕಲಾಕುಸುಮದ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಸುಭಾಷ್ ರೆಡ್ಡಿ ಅವರ ಮಗ ಮಾಂತೇಶ್ ರೆಡ್ಡಿ ಅವರು ಕೂಡ ಅಭಿನಯ ಮಾಡ್ತಾ ಇರೋದು ಇದು ನಿಜವಾಗ್ಲೂ ಬಹಳ ಹೆಮ್ಮೆಯನ್ನು ತಂದಿದೆ ಅನ್ನೋದು ಮಾತನ್ನು ಹೇಳ್ತೀನಿ. ಯಾಕಂದ್ರೆ ಸುಭಾಷ್ ರೆಡ್ಡಿ ಅವರು ನನ್ನ ತಂದೆಯವರ ಸ್ನೇಹಿತರು, ಅವರು ಬಹಳ ಅತ್ಯಂತ ಹತ್ತಿರದವರು. ಅವರು ಸಮಕಾಲದ ರಾಜಕಾರಣವನ್ನ ಮಾಡಿ ಈ ಮತಕ್ಷೇತ್ರದಲ್ಲಿ ಸುಭಾಷ್ ರೆಡ್ಡಿ ಅವರಿಗೆ MLA ಅಂತಿದ್ರು ನಮ್ಮ ತಂದೆಯವರಿಗಿಂತ. ಕಾಶ್ಯಪ್ನವರು ಅಂದ್ರೆ ಬೇರೆ ಅಲ್ಲ, ಸುಭಾಷ್ ರೆಡ್ಡಿ ಅವರು ಬೇರೆ ಅಲ್ಲ ಅನ್ನೋ ಮಾತು ಇಡೀ ಮತಕ್ಷೇತ್ರದಲ್ಲಿ ಇತ್ತು ಅನ್ನೋದನ್ನ ಇವತ್ತು ನಾನು ನೆನಪಿಸಬೇಕು. ಅದರಲ್ಲಿ ಒಡನಾಟವನ್ನು ಇಟ್ಕೊಂಡಂತ ಈ ಎಲ್ಲ ಕಲಾವಿದರು, ಆ ಕಲಾವಿದರು ಇವತ್ತು ಈ ಕಲೆಯನ್ನ ಇಲ್ಲಿವರೆಗೂ ತಾವು ಮುಂದುವರಿಸಿಕೊಂಡು ಬಂದಿದ್ದೀರಲ್ಲ, ನಮ್ಮ ಸಂಗಮೇಶ್ವರ ನಾಟ್ಯ ಸಂಘದವರು, ಅವರಿಗೆ ಕೂಡ ನಾನು ಈ ವೇದಿಕೆ ಪರವಾಗಿ ನಿಮಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಸಿನಿಮಾ ಬೇರೆ, ಟಿವಿ ಬೇರೆ ಮತ್ತು ಸೀರಿಯಲ್ ಬೇರೆ. ನಮ್ಮ ತಾಯಿಯಂದ್ರ ಸಿಟ್ಟು ಬರ್ತದೆ, ಮನೆ 1-3 ಭಾಗ. ಸಂಜೆ ಕುಂದ್ರಂದ್ರ 10ವರೆಗೆ ಹೇಳೋದು, ಗಂಡರ ಅಡಿಗೆ ಐತು ಇಲ್ಲ ತಿಂದು ಬಿಟ್ರೆ ಆ ಮಟ್ಟಕ್ಕೆ ಪರಿಸ್ಥಿತಿ ಇವತ್ತೈತೆ. ಆದ್ರೆ ಈ ಕಲೆ ಏನೋದೈತಲ್ಲ, ಇಲ್ಲಿ ಸಂಗೀತಗಾರರು ಇಲ್ಲಿ ಲೈವ್ ಅದಾರ, ಇಲ್ಲಿ ನಾಟ್ಯ ಪಾತ್ರವನ್ನ ಪ್ರದರ್ಶನ ಮಾಡೋರು ಲೈವ್ ಅದಾರ ಮುಂದೆ. ಅದು ನಮ್ಮ ಯುವಕರು ಹುನಗುಂದವರೇ, ಬಹಳಷ್ಟು ಜನ ಹುನಗುಂದವರು ಹಿರಿಯರು ಅದಾರ, ಈ ಕಿರಿಯರು ಅದಾರ, ಎಲ್ಲರೂ ಕೂಡಿ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಪ್ರೋತ್ಸಾಹಿಸಬೇಕು, ಬೆಳೆಸಬೇಕು. ನಾಟಕ ಉದ್ಘಾಟನೆಗೆ ಹೋಗ್ಬೇಕು, ಈಗ ಪ್ರೋತ್ಸಾಹಿಸೋದು ಬೆಂಬಲಿಸೋದು ನಮ್ಮ ಅದಾಗ ಇವತ್ತು ಆ ರಂಗಭೂಮಿ ಕಲಾವಿದರು ಇವತ್ತು ಇರೋದಕ್ಕೆ ಸಾಧ್ಯ. ಇವತ್ತು ನಮ್ಮ ಕರ್ನಾಟಕ ಕೇಂದ್ರ ಸರ್ಕಾರ ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ವಿಶೇಷವಾಗಿ ಮೊನ್ನೆ ಕಾರ್ಮಿಕ ಇಲಾಖೆಯಲ್ಲಿ ಈ ರಂಗಭೂಮಿ ಕಲಾವಿದರಿಗೂ ಕೂಡ, ಅವರು ಕೂಡ ಕಲಾವಿದರಷ್ಟೇ ಅಲ್ಲ, ಅವರು ಕೂಲಿ ಕಾರ್ಮಿಕರು ಅಂತೇಳಿ ಪರಿಗಣಿಸಿ ಅವರಿಗೂ ಕೂಡ ಇವತ್ತು ಲೇಬರ್ ಕಾರ್ಡ್ ಅನ್ನ, ಕಾರ್ಮಿಕ ಕಾರ್ಡ್ ಅನ್ನ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಿದೆ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಆದ ಕಾರಣ ಇವತ್ತು ನನ್ನ ಎಲ್ಲ
ಆತ್ಮೀಯ ಸ್ನೇಹಿತರು ನಮ್ಮ ಸಂಗಮೇಶ್ ಬಾಗವಾಡಿಗೆ ಆಗಿರ್ಬೋದು, ನಮ್ಮ ಮೌನೇಶ್ ಬಡಿ ಕಲಾವಿದರಿಗಾಗಿ ಒಂದು ರಂಗಮಂದಿರ ಆಗಬೇಕು ಅನ್ನೋದನ್ನ ಬೇಡಿಕೆ ಇಟ್ಟಾರ. ನಾನು ಖಂಡಿತವಾಗಿ ನಿಮ್ಮ ಬೇಡಿಕೆಯನ್ನ ಹೃದಯಪೂರ್ವಕವಾಗಿ ಸ್ವೀಕಾರ ಮಾಡಿದ್ದೀನಿ ಅನ್ನೋ ಮಾತನ್ನು ತಿಳಿಸುತ್ತೇನೆ. ಸ್ವೀಕಾರ ಮಾಡೋದಷ್ಟೇ ಅಲ್ಲ, ನಾವು ಬಂದಿದ್ದ ಅಭಿವೃದ್ಧಿ ಮಾಡೋದಕ್ಕೆ. ನಾವು ಅಭಿವೃದ್ಧಿಯಲ್ಲಿ ಏನ್ ಮಾಡಾಕತ್ತೀವಿ ಅನ್ನೋದು ಹುಡುಗನವರೆಗೂ ಕಾಣಕತ್ತೆ. 24 ತಾಸು ಕುಡಿಯೋ ನೀರು ಕೊಡ್ತೀನಿ ಅಂತ ನಾನು ಹೋದ ಸರಿ ಹೇಳಿದ್ದೆ. ಆದ್ರೆ ಈ ಸರಿ ಬಂದು ಕೂಡ 24 ತಾಸು ಕುಡಿಯೋ ನೀರಿನ ಯೋಜನೆಯನ್ನ ಹುಡುಗಂದಕ್ಕೆ ಮಂಜೂರಾತಿ ಮಾಡಿ 42 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಯನ್ನು ಮಾಡಿದ್ವಿ. ನಿಮ್ಮ ಅಡ್ಡಾಡಕ್ಕೆ ರೋಡ್ ಸರಿ ಇದ್ದಿದ್ದಿಲ್ಲ. ಇವತ್ತು ಬಹಳ ಚಂದ ತೇರು ಹೋದವರು ನಮ್ಮ ಕಾಕ ಬಹಳ ಖುಷಿ ಆಗ್ತದೆ. ರಥೋತ್ಸವ ಬಹಳ ಸುಗಮವಾಗಿ ಸಾಯ್ತು ಅಂತ ಹೇಳಿದ್ರು. ಆ ರಸ್ತೆ ಪರಿಸ್ಥಿತಿ ಹೆಂಗಿತ್ತು ಅನ್ನೋದು ನಿಮಗೂ ನೋಡಿ ಬೇಸರ ಆಗೈತೆ. ಅದಕ್ಕೆ ನೀವು ಯಾರಿಗೆ ಹೇಳಿಲ್ಲ ಕೇಳಿಲ್ಲ, ಬೋಧೋಡಿ ಕಾಕ ಹೇಳಿ ಏನಿಲ್ಲ ಕಾಕ ರೋಡ್ ಹಾಕ್ತೀನಿ CC ರೋಡ್ ಅಂತ ಹೇಳಿದೆ. ಅದರ ಪ್ರಕಾರ ಈಗಾಗಲೇ CC ರೋಡ್ ಇವತ್ತು ಪೂರ ನಮ್ಮ NH ವರೆಗೂ CC ರಸ್ತೆ ಆಗಿದೆ. ಊರಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು ನಡೀತಾ ಇದ್ದಾವೆ, ರಸ್ತೆ ನಡೀತಾ ಇದ್ದಾವೆ, ಅನೇಕ ಕೆಲಸಗಳು ನಡೀತಾ ಇದ್ದಾವೆ. ಹೊಸ ಯೋಜನೆಗಳನ್ನು ನಾವು ತರುವಂತ ನಿಟ್ಟಿನಲ್ಲಿ ಹುನಗುಂದ ನಗರವನ್ನು ಕೂಡ ನಾವು ಸುಂದರವಾಗಿ ಗಳಿಸಬೇಕು ಅನ್ನೋದು ನಮ್ಮ ಕನಸೈತೆ. ಅದಕ್ಕೆ ನನಗೆ ಇನ್ನೂ 3 ವರ್ಷ ಟೈಮ್ ಐತಿ. 2 ವರ್ಷದಾಗ ಏನ್ ಮಾಡ್ಬೇಕು ಮಾಡೀವಿ. ಈ 3 ವರ್ಷದೊಳಗೆ ಇವತ್ತು ತಾವು ಹೇಳಿದ ರಂಗಮಂದಿರವನ್ನು ಕೇಳಿದ್ರಿ. ಈ ರಂಗಮಂದಿರವನ್ನು ಕಟ್ಟಿ ನಾನು 2 ಕೋಟಿ ಅಲ್ಲ, ಎಷ್ಟು ಕೋಟಿ ಆದ್ರೂ ಚಿಂತಿಲ್ಲ, ಅದನ್ನು ಉದ್ಘಾಟನೆ ಮಾಡೇ ನಾನು ಜಾಗ ಕೊಡಬೇಕು. ಅದಕ್ಕೆ ಜಾಗ ನಿಗದಿಯಾಗಿಲ್ಲ. ಒಂದು ಒಳ್ಳೆಯ ಜಾಗವನ್ನು ತಾವು ಆಗಲೇ ಮನವಿಯಲ್ಲಿ ಬರೆದಿದ್ದೀರಿ, ಉದಾಹರಣೆ ಹಚ್ಚಿರ್ತೀವಿ. ನಾನು ಭಾಳ ಚೆನ್ನಾಗಿರೋದ್ರಿ ಗೊತ್ತಿರ್ತದೆ. ಆಸ್ತಿ ಮುನ್ಸಿಪಾಲಿಟಿ ಉದಾರ ಇವರು ತಗ್ತಾರೆ. ಅದಕ್ಕೆ ಶಾಲೆಗಳ ಮಾಡೋ ಕೆಲಸ ಇದೆ. ಉದಾರ ಇದ್ರಾಗ ಕಟ್ರಿ ಅಂತ ಹೇಳಿ ಅದಕ್ಕೆ ಅದು ಸಾರ್ವಜನಿಕರಿಗೆ ಅನುಕೂಲ ಆಗೋ ಜಾಗವನ್ನು ಕೊಟ್ಟಾರ. ಅವ್ರು ತಪ್ಪಲ್ಲ, ಅವ್ರಿಗೆ ಅನಿಸಕತ್ತಿಲ್ಲ. ಅದಕ್ಕೆ ಆ ಉದಾರ ಹೇಳಿದಂಥ ಜಾಗೆಯಲ್ಲಿ ನಾನು ಪ್ರಯತ್ನ ಮಾಡಿ ಏನು 2 ಕೋಟಿ ರೂಪಾಯಿಯಲ್ಲಿ ಒಂದು ರಂಗಮಂದಿರವನ್ನು ಇವತ್ತು ಕಟ್ಟೋದಕ್ಕೆ ನಾನು ಖಂಡಿತವಾಗಿ ಮುಂದಾಗ್ತೀನಿ. ಒಂದು ರಂಗಮಂದಿರ ಕಟ್ಟಿ ಕೊಡ್ತೀನಿ ಅನ್ನೋ ಮಾತನ್ನ ನಾನು ಹೇಳಿ, ಬಹುತೇಕ ನಾನು ತಡ ಕೂಡ ಮಾಡೋದಿಲ್ಲ. ನಾನು ನನ್ನ ಶಾಸಕರ ಪ್ರದೇಶ ಅಭಿವೃದ್ಧಿಯನ್ನು ಕೊಟ್ಬಿಡ್ತೀನಿ. ಬಹುತೇಕ ಈ ಅಧಿವೇಶನ ಮುಗಿದ ಕೂಡ ಒಂದು ಭೂಮಿ ಪೂಜೆ ಮಾಡ್ತೀನಿ. ಭೂಮಿ ಪೂಜೆ ಮಾಡೇ ಬಿಡ್ತೀನಿ, ಮತ್ತೆ ತಡನ ಬೇಡ. ಯಾಕಂದ್ರೆ ಈ ಸರಿ ಹಂಗೆ ಬಂದದ್ದು ನಾನು ಮುಹೂರ್ತ. ಯಾಕಂದ್ರೆ ಜಲ್ದಿ ಮಾಡಿಬಿಡೋದು ಕೆಲಸ ಅಂತ ಹೇಳಿ. ಯಾಕಂದ್ರೆ ಅವು ಬಾಕಿ ಏನು ಮಾಡೋದು ಎಲ್ಲ ಚುಟ್ಟ ಭಾಳ ನಮ್ಗೆ ಇನ್ನ ನೀವು ಹೇಳಿ ಮತ್ತೆ ಬರ್ತೀನಿ ಅಂತ ಹೇಳಿ ಕೇಳಿದ್ರು. ಇದಕ್ಕೆ ಬಂದಿದೆ, ಮತ್ತೆ ಬಂದಿದ್ದೀನಿ. ಅದನ್ನ ಎಲ್ಲವೂ ಚುಕ್ತ ಮಾಡೇ ಹೋಗ್ತೀನಿ ಈ ಸರಿ. ಅದ್ರಾಗ ಬಿಡುದು. ಅದರಂತೆ ನಮ್ಮ ಸಂಗಮೇಶ್ವರ ಈ ಒಂದು ಪವಿತ್ರವಾದ ಕಲ್ಯಾಣ ಮಂಟಪಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು 2 ಕೋಟಿ ರೂಪಾಯಿಯನ್ನ ಈಗಾಗಲೇ ಸ್ಯಾಂಕ್ಷನ್ ಮಾಡ್ಯಾರ. 2 ಕೋಟಿ. ಈ ಕಲ್ಯಾಣ ಮಂಟಪ ಮುಗಿಸ್ಬೇಕಲ್ಲಪ್ಪ. ನೀವೆಲ್ಲ ರೊಕ್ಕ ಕೊಡ್ಲಿಲ್ಲ, ಮುಗಿಲಿಲ್ಲ. ನೀವು ನಿಮ್ಮನ್ನ ನಂಬ್ಕೊಂಡು ನಮ್ಮ ಕಾಕ ಭಾಳ ಇಷ್ಟು ಬಾರ್ದು 7 ಕೋಟಿ ರೂಪಾಯಿ ಕಟ್ಟಕತ್ತಿದ್ದ. ನೀವು ರೊಕ್ಕನ ಕೊಡ್ಲಿಲ್ಲ ಯಾರು ಮುಂದೆ. ಅದಕ್ಕೆ 2 ಕೋಟಿ ರೂಪಾಯಿ ಪಾಪ ನಮ್ಮ ಕಾಕನ ನನಸು ಮಾಡಬೇಕು ಅಂತೇಳಿ ನಾನು 2 ಕೋಟಿ ರೂಪಾಯಿ ಈಗಾಗಲೇ ಮುಖ್ಯಮಂತ್ರಿಗೆ ಬರ್ದಾರ. ಈ ಅಧಿವೇಶನ ಮುಗಿದ್ರೊಳಗೆ 1 ಕೋಟಿ ತಂದು ನಾನು ಕಾಕ ಕೊಡ್ತೀನಿ ಅಂತೇಳಿ 1 ಕೋಟಿ ರೂಪಾಯಿ ಆದೇಶವನ್ನು ತಂದು ಕೊಡ್ತೀನಿ. ಅವರು ಮುಂದಿನ 1 ಕೋಟಿ ರೂಪಾಯಿನೂ ಕೂಡ ಬಿಡುಗಡೆ ಮಾಡಿಸ್ಕೊಡ್ತೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಈಗ ಸಾಕಲ್ಲಪ್ಪ ಮಾತು ಬೇಡ. ಕಲಾವಿದರಾಗುವಂತ ಎಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನು ಹಾರೈಸಿ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಬರಮಾಡಿಕೊಂಡು ಉದ್ಘಾಟನೆಯನ್ನು ಮಾಡಿಸಿ ನನಗೆ ಸನ್ಮಾನ ಮಾಡೋದ್ರ ಜೊತೆಗೆ ಕಲಾ ಪೋಷಕರ ಒಂದು ಪ್ರಶಸ್ತಿಯನ್ನು ಕೂಡ ಇವತ್ತು ನೀಡಿದರೆ ನಾನು ಈ ಸಂಗಮೇಶ್ವರ ನಾಟಕ ಸಂಘದವರಿಗೆ ನಾನು ವಿಶೇಷವಾದ ಧನ್ಯವಾದಗಳು ಹೇಳ್ತೀನಿ. ಕೊನೆಯ ಪ್ರಶಸ್ತಿ ಕೊಟ್ಟರು ನಾನು ಬರೋಬ್ಬರಿ ಅರ್ಥ ಆಗೈತಿ. ಯಾಕೆ ಕೊಟ್ಟರು ಯಾಕೆ ಈ ಮಾತಾಡ್ತೀನಿ ನಿಮ್ಮನ್ನು ಅನ್ಸಕ್ಕಲ್ಲ ಮರೆ ಬಂದು ತಪ್ಪು ತಿಳ್ಕೊಬೇಡ್ರಿ. ಮಕ್ಕಳಿಗೆ ತಪ್ಪು ತಿಳ್ಕೊಬೇಡ್ರಿ. ನನ್ನ ಮಾತು ಸ್ವಲ್ಪ ಹಂಗಿರ್ತಾವೆ. ಯಾಕೆ ಕೊಟ್ರಿ ಅಂದ್ರೆ ಅದಕ್ಕೂ ಅರ್ಥ ಐತಿ. ನಾನು ಎಲ್ಲ ನಾಟಕಕ್ಕೆ ಹೋಗ್ತಿದ್ದೆ. ನಾನು ನಾಟಕಕ್ಕೆ ಈಗ ಹೋಗೋದು ಬಂದ್ ಮಾಡಿದ್ದೆ. ನಾನು 1 ತಿಂಗಳು 2 ತಿಂಗಳ ನಂತರ. ಆದ್ರೆ ಅನಿವಾರ್ಯ ನಮ್ಮ ಸಂಗಮೇಶ್ವರ ಒಂದು ಜಾತ್ರಾ ಮಹೋತ್ಸವ, ಸರಳ ಸಾಂಸ್ಕೃತಿಕ ಮಹೋತ್ಸವ, ರಥೋತ್ಸವ ಮತ್ತು ಹುನಗುಂದದ ಸಂಗಮೇಶ್ವರ ದೇವಸ್ಥಾನದ ರಥೋತ್ಸವ ಮತ್ತು ಮುಖ್ಯವಾಗಿ ಈ ಕಲಾ ಕುಸುಮದ ಉದ್ಘಾಟನೆಗಾಗಿ ನಾನು ಇವತ್ತು ಅಧಿವೇಶನಕ್ಕೆ ತರಿಸಿದ್ದೀನಿ ಅನ್ನೋ ಮಾತನ್ನು ಹೇಳಿ ಇವತ್ತು ನಮಗೆಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಮಾತನ್ನು ಹೇಳ್ತಾ ನನ್ನ 2 ಮಾತು ನಟನೆ ಮಾಡುವಾಗ
ಅವರು ಕನಿಷ್ಠ ಒಂದು ಶಾಟು 2 ಶಾಟು 10 ಶಾಟ್ ಸಮಯ ತಗೋತಿರ್ತಾರೆ. ಆದ್ರೆ ಕಲಾವಿದರು ರಂಗ ಕಲಾವಿದರು ಏನ್ ಮಾಡ್ತಾರೆ ಅಂತಂದಾಗ ಲೈವ್ ಪರ್ಫಾರ್ಮೆನ್ಸ್ ಅಂತಾರಲ್ಲ, ಏನಂತಂದ್ರೆ ನಮ್ಮ ಮುಂದೆನೆ ಪ್ರತ್ಯಕ್ಷವಾಗಿ ಮಾಡುವಂತ ಕೆಲಸವನ್ನ ಯಾರು ಮಾಡ್ತಾರೆ ಅಂತಂದಾಗ ಅದು ಕೇವಲ ರಂಗ ಕಲಾವಿದರು ಮಾಡ್ತಾರಲ್ಲ, ಅವ್ರಿಗೆ ಒಂದು ಸ್ವಲ್ಪ ಜೋರ ಚಪ್ಪಳ ಅಂತ ಅನ್ಲೇಬೇಕು. ಮತ್ತೊಂದು ಅವಕಾಶ ಕೊಡ್ತಾರ, ಆದ್ರ ಕಲಾವಿದರಿಗೆ ಏನೂ ಕೊಡಂಗಿಲ್ಲ. ಅವ್ರು ಯಾವಾಗ ಎಷ್ಟು ಪ್ರತ್ಯಕ್ಷವಾಗಿ ಪ್ರಾಮಾಣಿಕವಾಗಿ ಒಂದು ಅಷ್ಟು ಅದ್ಭುತವಾಗಿ ಮಾಡ್ತಾರಲ್ಲ, ಅವ್ರು ಮಾಡುವಂತ ಕೆಲ್ಸಕ್ಕೆ ನಾವೇನ್ ಮಾಡ್ಬೇಕಂತ ಕೇವಲ ಪ್ರೋತ್ಸಾಹ ಮಾಡ್ಬೇಕು. ಇವತ್ತು ನೀವೆಲ್ಲ ಬಂದಿರಲ್ಲ, ಅದು ನೋಡಿ ಅವ್ರು ಬಹಳ ಖುಷಿ ಆಗಿರ್ತದೆ. ಯಾಕಂತಂದಾಗ ಹಳ್ಳಿಗಳೆಲ್ಲ ಹೋದಾಗ ಮಂದಿ ಇರಂಗಿಲ್ಲ, ಅವರಿಗೆ ಏನ್ ಮಾಡಿರ್ತಾರ ಕೇಕೆ ಮಾಡ್ಕೊಂಡು ಕೂತಿರ್ತಾರ. ಆದ್ರೆ ಇದು ನೋಡಿ ಅವ್ರಿಗೆ ಬಹಳ ಖುಷಿ ಆಗುತ್ತೆ ನನಗೆ ಅನಿಸ್ತೈತೆ. ಯಾಕಂತಂದಾಗ ಇಷ್ಟೆಲ್ಲ ಬಂದು ಅವ್ರಿಗೆಲ್ಲ ಸಹಕಾರ ಕೊಡ್ತಿರಲ್ಲ, ಪ್ರೋತ್ಸಾಹ ಕೊಡ್ತಿರಲ್ಲ, ಅವ್ರಿಗೆ ಏನಾಗ್ತದೆ ಸ್ವಲ್ಪ ಹುಮ್ಮಸ್ ಸಿಗುತ್ತ, ನಾವ್ ಇನ್ನೂ ಹೆಚ್ಚು ಮಾಡ್ಬೇಕಪ್ಪ ನಮ್ಮ ಹುಡುಗನ್ ಮಂದಿ ಅಂತ ಹೇಳ್ಕೊಂಡು ಅವ್ರು ಏನ್ ಮಾಡ್ತಾರೆ. ಪ್ರಸ್ತುತ ನಮ್ಮ ಹುಡುಗಂದ ತಾಲೂಕ್ನವ್ರು ಇವರೆಲ್ಲ ಅಂತೇಳಿ ಟಿವಿ ಸೀರಿಯಲ್ ಬಿಟ್ಟು ಬಂದಾರ. ಅವರಿಗೆ ನಾವು ಗೌರವ ಕೊಡಬೇಕು, ಅವ್ರಿಗೆ ಕೆಲಸ ಬೇಡ. ಅದಕ್ಕೆ ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳದೆ ಈ ನಾಟಕ ಒಂದು ರಂಗಭೂಮಿ ಈ ಒಂದು ಕಲಾಕುಸುಮ ಯಶಸ್ವಿಯಾಗಿ ನಡೀಲಿ.